ಕರ್ನಾಟಕ ಕೊಂಕಣಿ ಅಕಾಡೆಮಿಯ ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರ ಸ್ವೀಕಾರ ಸಮಾರಂಭವು ಮಂಗಳೂರಿನ ಲಾಲ್ಬಾಗ್ನ ಮಹಾನಗರ ಪಾಲಿಕೆ ಕಟ್ಟಡದಲ್ಲಿರುವ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಕಚೇರಿ ಆವರಣದಲ್ಲಿ ನಡೆಯಿತು. ಕರ್ನಾಟಕ ಕೊಂಕಣಿ ಅಕಾಡೆಮಿಯ ಅಧ್ಯಕ್ಷ ಜೋಕಿಮ್ ಸ್ಟ್ಯಾನಿ ಆಲ್ವರಿಸ್ ಮತ್ತು ಸದಸ್ಯರ ಅಧಿಕಾರ ಸ್ವೀಕಾರ ಸಮಾರಂಭವು ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಜಾ ಅವರು, ಅಕಾಡೆಮಿಗಳು ರಾಜಕೀಯ ಸಂಸ್ಥೆಯಲ್ಲ, ಸಮಾಜ ಕಟ್ಟುವುದರೊಂದಿಗೆ ಭಾಷೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ನಾನಾ ಭಾಷಿಗರ ನಡುವೆ ಸೌಹಾರ್ದತೆ ಸಾಧಿಸುವುದು ಮುಖ್ಯ ಎಂದರು. ಅಕಾಡೆಮಿ ಅಂದರೆ ಅದು ರಾಜಕೀಯ ಸಂಸ್ಥೆ ಅಲ್ಲ, ಅದು ಸಾಹಿತ್ಯಿಕವಾಗಿ ಒಂದು ಸಮಾಜವನ್ನು ಕಟ್ಟುವುದು. ಅಕಾಡೆಮಿ ಮಾಡಿದ ಉದ್ದೇಶನೇ ಭಾಷೆಯಲ್ಲಿ ಗುಣಮಟ್ಟ ತರುವುದು ಮತ್ತು ಭಾಷೆಯನ್ನು ಎಲ್ಲರಿಗೆ ಕಲಿಯುವಂತೆ ಮಾಡೋದು, ಆ ಮೂಲಕ ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಒಗ್ಗಟ್ಟನ್ನು ಸೃಷ್ಟಿ ಮಾಡೋದು. ಭಾಷೆಗೆ ಯಾವುದೂ ಗಡು ಇಲ್ಲ, ಯಾರು ಯಾವ ಭಾಷೆ ಕಲಿಯಬೇಕಂತ ಹೇಳೋದು ಕೂಡ ನಿಯಮ ಇಲ್ಲ. ಈ ದೇಶದ ಪ್ರಜೆಗಳು ಪ್ರಪಂಚದಲ್ಲಿ. ನಾನು ಒಮ್ಮೆ ವಿಧಾನ ಪರಿಷತ್ ಶಾಸಕನಾಗಿದ್ದಾಗ ಬೆಳಗಾಂ ಅಧಿವೇಶನದಲ್ಲಿ ಸಭಾಪತಿಗೆ ಒಂದು ಲೆಟರ್ ಕೊಟ್ಟೆ. ನಾನು ಕೊಂಕಣಿಯಲ್ಲಿ ಮಾತಾಡ್ತೇನೆ, ನನಗೆ ಅವಕಾಶ ಕೊಡಬೇಕು ಅಂತ ಕೇಳಿದೆ. ವಿಷಯ ಸ್ಪಷ್ಟ ಇತ್ತು. 1ರಿಂದ 10ನೇ ಕ್ಲಾಸ್ವರೆಗೆ ಶಾಲೆಗಳಲ್ಲಿ ಕೊಂಕಣಿ ಕಲೀಲಿಕ್ಕೆ ಅವಕಾಶ ಇತ್ತು, ಅಥವಾ 5ನೇಯಿಂದ 10ನೇ ಗೊತ್ತಿಲ್ಲ ನನಗೆ. 5 to 10 ಇರಬೇಕಲ್ಲ ಲೂಯಿ? ಎಸ್. ಕೊಂಕಣಿ ಅಕಾಡೆಮಿಯ ನೂತನ ಅಧ್ಯಕ್ಷ ಜೋಕಿಮ್ ಸ್ಟ್ಯಾನಿ ಆಲ್ವರಿಸ್ ಮಾತನಾಡಿ, ಮಂಗಳೂರಿನ ಉರ್ವಸ್ತೂರ್ ಬಳಿ ಕೊಂಕಣಿ ಭವನದ ಕೆಲಸಗಳು ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆದಿದ್ದು, ಇದೀಗ ಅರ್ಧಕ್ಕೆ ಸ್ಥಗಿತಗೊಂಡಿದೆ. ಕಟ್ಟಡವನ್ನು ಪೂರ್ಣಗೊಳಿಸಲು ಪ್ರಥಮ ಪ್ರಾಶಸ್ತ್ಯ ನೀಡಲಾಗುವುದು ಎಂದರು. ಮುಂದಿನ 3 ವರ್ಷಗಳ ಅವಧಿಯಲ್ಲಿ ಬಹಳಷ್ಟು ಕೆಲಸವನ್ನು ನನ್ನ ಸದಸ್ಯರ ಜೊತೆಗೂಡಿ, ನಿಮ್ಮೆಲ್ಲರ ಜೊತೆಗೂಡಿ ಮಾಡುವುದಿದೆ. ಬನ್ನಿ, ಜಾತಿ ಧರ್ಮ ಬದಿಗಿಟ್ಟು ಎಲ್ಲ ವಿವಿಧತೆಗಳನ್ನು ಗೌರವಿಸಿ ನಾವೆಲ್ಲರೂ ಕೊಂಕಣಿಗರು ಎಂಬ ಒಂದೇ ಬಾವುಟದಡಿ ಒಂದಾಗಿ ಸೇರಿ ಕೆಲಸ ಮಾಡೋಣ. ಅದೇ ರೀತಿ ಪತ್ರಕರ್ತ ಮಿತ್ರರು ನಮ್ಮ ಜೊತೆಗಿದ್ದು ನಮ್ಮನ್ನು ಮುಂದಿನ 3 ವರ್ಷಗಳ ಕಾಲ ನೀವು ಪ್ರೋತ್ಸಾಹಿಸಬೇಕು. ರಾಜಕೀಯ ಮುಖಂಡರು ನನ್ನ ಜೊತೆ ಇದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ನೀವು ಕೂಡ ಮಾರ್ಗದರ್ಶನವನ್ನು ನೀಡಿ ಸರ್ಕಾರದ ಸಕಲ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ಸಹಕರಿಸಬೇಕೆಂದು ಪ್ರತ್ಯೇಕವಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಅವರು ಮಾತನಾಡಿ, ಅಕಾಡೆಮಿಯ ಅಧ್ಯಕ್ಷ ಸ್ಥಾನ ಎನ್ನುವುದು ಅಧಿಕಾರವಲ್ಲ, ಬದಲಾಗಿ ಜವಾಬ್ದಾರಿ. ಅದನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕು ಎಂದರು. 22 ಅಧಿಕೃತ ಭಾಷೆಗಳಲ್ಲಿ ನಮ್ಮ 8ನೇ ಪರಿಚ್ಛೇದ 8th ಶೆಡ್ಯೂಲ್ನಲ್ಲಿ ಸೇರಿದಂತಹ 18ನೇ ಭಾಷೆ ಕೊಂಕಣಿ ಭಾಷೆ. ಮಾತನಾಡುವಾಗ ಅವರು ಹೇಳಿದರು, ಕೊಂಕಣಿ ಎಲ್ರಿಗೂ ಬರೋದಿಲ್ಲ ಇಲ್ಲಿ ಅಂತ. ಎಲ್ರಿಗೂ ಕೊಂಕಣಿ ಬರೋದಿಲ್ಲ, ಆದರೆ ಕೊಂಕಣಿಗಳಿಗೆ ಕೂಡ ತುಳು ಬರ್ತದೆ. ಕ್ಷಮಿಸಬೇಕು, ನಮ್ಮ ತುಳು ಅಕಾಡೆಮಿ ಅಧ್ಯಕ್ಷರು ಮತ್ತು ಬ್ಯಾರಿ ಅಕಾಡೆಮಿ ಅಧ್ಯಕ್ಷರು, ನಮ್ಮ ಕಾರ್ಪೊರೇಟರ್ಗಳು ಎಲ್ಲ ಇಲ್ಲಿದ್ದಾರೆ. ಎಲ್ರಿಗೂ ತುಳು ಬರ್ತದೆ, ಆದರೆ ನಮ್ಮ ದುರದೃಷ್ಟವಶಾತ್ ಕೊಂಕಣಿ 8ನೇ ಪರಿಚಯದಲ್ಲಿ ಸೇರಿಕೊಂಡಿದೆ. ಭಾಳ ಸಂತೋಷ, ಯಾಕೆಂದರೆ ಇಡೀ ದೇಶದಲ್ಲಿ ಮಾತನಾಡೋರಿರೋದ್ರಿಂದ ಅದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ನಮ್ಮ ತುಳು ಭಾಷೆ ಕೂಡ ಇವತ್ತು 8ನೇ ಪರಿಚಯದಕ್ಕೆ ಸೇರಿಸಬೇಕು ಅನ್ನುವಂಥ ಅನೇಕ ವರ್ಷಗಳ ಬೇಡಿಕೆ. ಈ ವೇಳೆ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಪ್ರಶಾಂತ್ ಮಾಡ್ತಾ, ರೊನಾಲ್ಡ್ ಕ್ರಾಸ್ತಾ, ನವೀನ್ ಲೋಬೋ, ಸಮರ್ಥ್ ಭಟ್, ಸುನಿಲ್ ಸಿದ್ದಿ ಯಲ್ಲಾಪುರ, ಜೇಮ್ಸ್ ಲೋಪೆಸ್, ದಯಾನಂದ ಮಡ್ಕೇಕರ್ ಕಾರ್ಕಳ, ಪ್ರವೀಣ್ ಪಿಂಟೋ ಚಿಕ್ಕಮಗಳೂರು, ತುಳು ಅಕಾಡೆಮಿಯ ಅಧ್ಯಕ್ಷ ತಾರನಾಥ ಗಟ್ಟಿ ಕಾಪಿಕಾಡ್, ಬ್ಯಾರಿ ಅಕಾಡೆಮಿ ಅಧ್ಯಕ್ಷ ಉಮರ್ ಯುಎಚ್, ಮಂಗಳೂರು ನಗರ ಪಾಲಿಕಾ ಪ್ರತಿಪಕ್ಷ ನಾಯಕ ಪ್ರವೀಣ್ ಚಂದ್ರ ಆಳ್ವ, ಸದಸ್ಯರಾದ ಎಸಿ ವಿನಯರಾಜ್, ಅನಿಲ್ ಕುಮಾರ್ ಮೊದಲಾದವರು ಭಾಗವಹಿಸಿದ್ರು. ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಹಾಗೂ ಅಕಾಡೆಮಿ ರಿಜಿಸ್ಟ್ರಾರ್ ರಾಜೇಶ್ ಜಿ ವಂದಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.